ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಈ ಹಿಂದೆ ಬಾಹ್ಯಾಕಾಶಕ್ಕೆ ಹಾರೋದಪ್ಪ ಅಂತಂದ್ರೆ ಒಂದು ಕನಸಾಗಿತ್ತು. ಯಾಕಂದರೆ ಭಾರತೀಯರ ಭಾರತದ ಥರ್ಡ್ ವರ್ಲ್ಡ್ ಕಂಟ್ರಿಗಳಲ್ಲಿ ಇರೋದರಿಂದಾಗಿ, ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಭಾಳ ಹಿಂದೆ ಇರೋದರಿಂದಾಗಿ ಇವೆಲ್ಲ ಕನಸುಗಳು ಸಾಧ್ಯನಾ ಅನ್ನುವಂಥದ್ದು ನಾವು ಚಿಕ್ಕವರಿದ್ದಾಗ ಯೋಚನೆ ಮಾಡ್ತಾಯಿದ್ದೀವಿ. ಅದರಲ್ಲೂ ಅಮೇರಿಕೆಯಿಂದ ಪ್ರಥಮ ಬಾರಿಗೆ ನೀಲ್ ಆರ್ಮ್ಸ್ಟ್ರಾಂಗ್ ಆಗಲಿ ಇನ್ನೊಬ್ಬರಾಗಲಿ ಚಂದ್ರನ ಮೇಲೆ ಹೋಗಿ ಬಂದಾಗಂತೂ ಎಲ್ಲರೂ ಗಾಬರಿಗೊಂಡಿದ್ದೀವಿ, ಎಲ್ಲ ಸಾಧ್ಯನಾ ನಮಗಂತಾನೆ. ಆದರೆ ಇತ್ತೀಚೆಗೆ ಈ 40 ವರ್ಷಗಳಿಂದ ಇತಿಹಾಸ ನೋಡಿ ಹೆಂಗಿರ್ತದೆ, ನೋಡೋದು ದಾಟಿ ಹೋಗ್ತಾ ಇರ್ತದೆ. 40 ವರ್ಷಗಳ ಹಿಂದೆ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರಿದ್ದಂಥವರು ಏರ್ಫೋರ್ಸಲ್ಲಿದ್ದಂಥವರು ಆಕಾಶಕ್ಕೆ ಹಾರಿದರು. ನಮ್ಮ ರಷ್ಯನ್ ಆವತ್ತಿನ ಇಬ್ಬರು ಗಗನಯಾತ್ರಿಗಳ ಜೊತೆಗೆ ಹಾರಿ ಕೆಲವು ಸಮಯ ಎಲ್ಲಿದ್ದು ಬಂದಿದ್ದರು. ಅದು ಇಂದಿರಾ ಗಾಂಧಿಯವರ ಸಮಯದಲ್ಲಿ 1984 ಇದೊಂದು ದೊಡ್ಡ ಸಾಧನೆ ಆಗಿತ್ತು. ಅವತ್ತು 128ನೇ ಇವರು ಗಗನಯಾತ್ರೆ ಆಗಿದ್ದರು, ಆಕಾಶದಲ್ಲಿ ಹಾರಿದಂಥವ್ರು. ಇವತ್ತು ಅಂಥ ಒಂದು ಸಾಧನೆಯನ್ನು ಮತ್ತೊಬ್ಬರು ನಮ್ಮವ್ರು ಮಾಡಿದರೆ, ಇತಿಹಾಸ ನಿರ್ಮಾಣ ಮಾಡಿದರೆ. ಶುಭ